ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗೌತಮ್ ಅವರು ಕೂಡ ಸುನಿಲ್ನ ಮಲ್ಲಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಮನೆಗೆ ಕರೆಸಿರ್ತಾರೆ. ಆಗ ಈ ಕಡೆ ಸುನಿಲ್ನನ್ನ ಗೌತಮ್ ಅವರು ಕೇಳ್ತಾರೆ, ನಿಮಗೆ ಮದುವೆ ಆಗಲಿಕ್ಕೆ ಇಷ್ಟ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಹೌದು ಸರ್, ನನಗೆ ಇಷ್ಟ ಇದೆ ಅಂತ ಹೇಳಿ ಹೇಳ್ತಾರೆ. ಆಯಿತು, ಹಾಗಾದರೆ ನಾವು ಈ ಕಡೆ ನಿನ್ನನ್ನು ಮತ್ತು ಮಲ್ಲಿನ ಮದುವೆ ಮಾಡ್ಕೊಳ್ಳಿಕ್ಕೆ ಕೂಡ ನಾವು ಒಪ್ಕೊಂಡಿದ್ದೇವೆ. ಹಾಗೆ ಮಲ್ಲಿ ಅಭಿಪ್ರಾಯನ ನಾವು ಒಂದು ಸಲ ಕೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸುನಿಲ್ ಅವರು ಕೂಡ ಆಯಿತು ಸರ್, ನಿಮ್ಮ ಇಷ್ಟದಂತೆ ಆಗಲಿ ಅಂತ ಹೇಳಿ ಸುನಿಲ್ ಅವರು ಕೂಡ ಒಪ್ಕೊಂಡು ಈಗ ಅಲ್ಲಿಂದ ಹೋಗಿರ್ತಾರೆ. ಜಯದೇವ್ಗೆ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಸುನಿಲ್ ಅವರು ಕೂಡ ಅಲ್ಲಿಗೆ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಸುನಿಲ್ನನ್ನು ನೋಡಿದ ಲಕ್ಷ್ಮೀಕಾಂತ್ ಅವರಿಗೂ ಕೂಡ ಡೌಟ್ ಬರುತ್ತೆ. ಆಗ ಈ ಕಡೆ ಪಾರ್ಥನನ್ನ ಕೂಡ ಲಕ್ಷ್ಮೀಕಾಂತ್ ಅವರು ಕೇಳ್ತಾರೆ, ಆ ಹುಡುಗ ನಿನಗೆ ಗೊತ್ತಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರು ನನಗೆ ಗೊತ್ತಿಲ್ಲ, ಅದನ್ನ ಜೈಬ್ರೋನೆ ಅವನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು ಅವನಿಂದ ಹುಷಾರಾಗಿರ್ಬೇಕು, ಅವನು ಏನು ಸಂಚು ಮಾಡಿದ್ದಾನೋ ಅಂತ ನಮಗೆ ಗೊತ್ತಿಲ್ಲ, ಆದರೆ ಯಾವಾಗ ವಿಷ ಕಾರ್ತಾನೋ ಅಂತಾನೂ ಗೊತ್ತಿಲ್ಲ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಪಾರ್ಥ ಅವರು ಕೂಡ ಅದನ್ನ ನಂಬದೆ ಸುಮ್ಮನೆ ಇರ್ತಾರೆ. ಗೌತಮ್ ಮತ್ತೆ ಭೂಮಿಕಾ ಅವರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸುನಿಲ್ ಕೂಡ ಅವರಿಗೆ ಇಷ್ಟ ಆಗಿರ್ತಾರೆ ಮತ್ತು ಹೇಗಾದ್ರೂ ಮಾಡಿ ಅವರ ಎಂಗೇಜ್ಮೆಂಟ್ ಅನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕೂಡ ಕಾಯ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಭೂಮಿಕಾ ಅವರಿಗೆ ಕೂಡ ಹೇಳ್ತಾರೆ, ನೀನು ಪುರೋಹಿತರಿಗೆ ಫೋನ್ ಮಾಡಿ ಇವರ ಎಂಗೇಜ್ಮೆಂಟ್ ಯಾವಾಗ ಮಾಡ್ಬೋದು ಅಂತ ನೀನು ಡೇಟ್ ಮತ್ತೆ ಎಲ್ಲವನ್ನು ತಿಳಿದುಕೋ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಆಯ್ತು ಅಂತ ಹೇಳಿ ಪುರೋಹಿತವರಿಗೆ ಕಾಲ್ ಮಾಡಿ ಮಲ್ಲಿ ಮತ್ತೆ ಸುನಿಲ್ ಅವರ ಎಲ್ಲ ಬಯೋಡೇಟಾವನ್ನ ಅವರಿಗೆ ಕೊಡ್ತಾರೆ. ಆಗ ಪುರೋಹಿತವರು ಕೂಡ ಒಂದು ದಿನವನ್ನ ಕೂಡ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಆ ದಿನದಲ್ಲಿ ಕೂಡ ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ಅವರ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳಿ ಈ ಕಡೆ ಅವರು ಕಾತ್ಕೊಂಡಿರ್ತಾರೆ. ಮತ್ತು ಭೂಮಿಕಾ ಅವರು ಕೂಡ ಎಲ್ಲ ಮುಗಿದ ತಕ್ಷಣ ಹೇಳ್ತಾರೆ ಗೌತಮ್ ಅವರಿಗೆ, ನಾಳೆ ಭಾವ ಅವರ ಕಾರ್ಯ ಇದೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಹೌದು, ಕಾರ್ಯಕ್ಕೆ ನಾವು ಹೋಗಲೇಬೇಕು, ನಾನು ಇಷ್ಟು ವರ್ಷಗಳ ಕಾಲ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ, ಈ ವರ್ಷ ನನ್ನ ಕೈಯಾರೆ ಅದನ್ನು ನಾನು ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅವರು ಬೆಳಿಗ್ಗೆ ಬೇಗ ಎದ್ದು ಈ ಕಡೆ ದೇವಸ್ಥಾನಕ್ಕೆ ಮತ್ತೆ ಪುರೋಹಿತರೊಟ್ಟಿಗೆ ಮಾತನಾಡಿ ಅವರು ಆ ಪೂಜೆಗೆ ಅಂತ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮತ್ತು ಈ ಕಡೆ ಶಾಕುಂತಲಾ ಮತ್ತೆ ಜಯದೇವು, ಪಾರ್ಥ ಎಲ್ಲರೂ ಕೂಡ ಅವರು ಕೂಡ ಪೂಜೆಗೆ ಅಂತ ಅದೇ ದೇವಸ್ಥಾನಕ್ಕೆ ಅಲ್ಲಿಗೆ ಬರ್ತಾ ಇರ್ತಾರೆ. ಮತ್ತೆ ಗೌತಮ್ ಅವರು ಕೂಡ ಎಲ್ಲ ಪೂಜೆಯ ಸಿದ್ಧತೆಗಳನ್ನ ಮಾಡಿಕೊಂಡು ಅವರು ಪೂಜೆಗೆ ಕುತ್ಕೊಳ್ಬೇಕು ಅಂತ ರೆಡಿಯಾಗೋ ಅಷ್ಟರಲ್ಲಿ ಈ ಕಡೆ ಪಾರ್ಥ ಮತ್ತೆ ಅಪೇಕ್ಷಾ ಅವರೆಲ್ಲರೂ ಬರ್ತಾರೆ. ಅಕ್ಕ ಭಾವನ್ನ ನೋಡಿ ತುಂಬಾನೇ ಖುಷಿಯಾಗಿ ಅವರನ್ನ ಅಪ್ಕೊಂಡು ಮತ್ತೆ ಅವರನ್ನು ವಿಚಾರಿಸ್ತಾರೆ. ಮತ್ತು ಈ ಕಡೆ ಶಾಕುಂತಲಾ ಜಯದೇವಿ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಅವರನ್ನ ನೋಡಿ ಕೋಪದಿಂದ ಕೂಡ ಇಲ್ಲಿ ಇರ್ತಾರೆ. ಆಗ ಈ ಕಡೆ ಜಯದೇವ್ ಕೂಡ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅದೇ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಕೂತ್ಕೊಳ್ಳಿಕ್ಕೆ ಹೋಗ್ತಾರೆ. ಆಗ ಜಯದೇವರು, ಇವನು ಕೂತ್ಕೊಳ್ಳೋದಾದ್ರೆ ನಾನು ಈ ಪೂಜೆಗೆ ಇರಲ್ಲ, ಮೊದಲು ಇವರನ್ನ ಮುಗಿಸಿ ಕಳಿಸಿ ಆಮೇಲೆ ನಾನು ಬರ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ಪುರೋಹಿತರು ಪಿಂಡವನ್ನ ಎರಡೆರಡು ಪಿಂಡ ಬಿಡ್ಲಿಕ್ಕೆ ಆಗೋದಿಲ್ಲ, ಒಂದೇ ಪಿಂಡವನ್ನ ಬಿಡಬೇಕು, ಈ ರೀತಿ ನೀವು ಜಗಳವಾಡದೆ ನಿಮ್ಮಲ್ಲಿ ಯಾರು ಪಿಂಡವನ್ನ ಬಿಡ್ತಿರೋ ನೀವೇ ಆಯ್ಕೆ ಮಾಡಿಕೊಂಡು ಬಂದು ಕೂತ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್, ನಾನು ಇವನ ಜೊತೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಗೌತಮ್ ಅವರು ಕೂಡ ಪೂಜೆಯನ್ನ ಮುಗಿಸ್ಕೊಂಡು ತಂದೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಗೋರಿ ಹತ್ರ ಬರ್ತಾರೆ. ಆಗ ಜಯದೇವ್ ಅವರು ಕೂಡ ಈ ಕಡೆ ಪೂಜೆ ಮುಗಿಸ್ಕೊಂಡು ಗೌತಮ್ ಅವರು ಪೂಜೆ ಮಾಡ್ತಿರೋದನ್ನ ನೋಡಿ, ನೀನು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಇಲ್ಲ, ಇದು ನಾವು ಕಟ್ಸಿದ್ದು, ನಿನಗೇನು ಅಧಿಕಾರ ಇಲ್ಲ ಅಂತ ಹೇಳಿ ತಟ್ಟೆಯನ್ನ ಅಲ್ಲಿಂದ ಬಿಸಾಡ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಸುಮ್ಮನೆ ನಿಂತಿರ್ತಾರೆ. ನೀನು
ಇಲ್ಲಿ ಪೂಜೆ ಮಾಡಲಿಕ್ಕೆ ನಿನಗೇನು ಅಧಿಕಾರ ಇಲ್ಲ, ಇಲ್ಲಿಂದ ಹೋಗು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರಿಗೂ ಕೋಪ ಬರುತ್ತೆ. ಅವರು ನಿನಗೆ ತಂದೆ ಅಲ್ಲ, ಮೊದಲು ನನಗೆ ತಂದೆ ಆದವರು ಅಂತ ಇಲ್ಲಿ ಹೇಳ್ತಾರೆ. ಆಗ ತಂದೆಯಂತೆ ತಂದೆ ಯಾವ ಸೀಮೆ ತಂದೆನೋ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಹೇಳ್ತಾರೆ. ಆಗ ಗೌತಮ್ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅವರು ಕೆನ್ನೆಗೆ ಒಂದು ಬಾರಿಸಿ ಹೇಳ್ತಾರೆ, ನೀನು ನನಗೆ ಏನಾದರೂ ಮಾತಾಡು, ಆದರೆ ನಮ್ಮ ತಂದೆ ಬಗ್ಗೆ ಮಾತಾಡಲಿಕ್ಕೆ ಏನು ಅಧಿಕಾರ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಕೆನ್ನೆಗೆ ಹೊಡೆದಿರೋದನ್ನ ನೋಡಿ ಕುಟುಂಬದವರೆಲ್ಲರೂ ಶಾಕ್ ಆಗ್ತಾರೆ. ಮತ್ತೆ ಜಯದೇವ್ ಅವರು ಕೂಡ ಹೇಳ್ತಾರೆ, ನೀನು ನನಗೆ ಹೊಡೆದೆ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ನಾನು ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಿನಗೂ ಹೊಡಿತೀನಿ, ಯಾರು ಬಂದರೂ ಕೂಡ ಹೊಡಿತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ನಾನು ನಿನಗೆ ಬುದ್ಧಿ ಕಲಿಸ್ದೆ ಬಿಡೋದಿಲ್ಲ, ನಿನ್ನನ್ನು ಯಾವ ಮಟ್ಟಕ್ಕೆ ನಾನು ಇಳಿಸ್ತೀನೋ ನೋಡ್ತಾ ಇರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ನಿನಗೆ ಹೆದರ್ಬೇಕಂತ ಏನು ನನಗೆ ಇಲ್ಲ, ನಾನು ನಿನಕ್ಕಿಂತ 2 ಪಟ್ಟು ಹೆಚ್ಚಾಗಿ ಇದ್ದೇನೆ. ಹಾಗೆ ನನ್ನ ಆಸ್ತಿಯಲ್ಲಿ ನನ್ನ ಭಿಕ್ಷೆಯಲ್ಲಿ ನೀನು ಬದುಕ್ತಿದ್ಯಾ, ಅದನ್ನು ಮೊದಲು ತಿಳ್ಕೊ ಅಂತ ಹೇಳಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ನಿನ್ನ ಭಿಕ್ಷೆನ, ಅದು ನಿನ್ನ ಭಿಕ್ಷೆ ಅಲ್ಲ, ನನ್ನ ತಂದೆ ನನಗೆ ಮಾಡಿರೋದು ಅಂತ ಇಲ್ಲಿ ಹೇಳ್ತಾರೆ. ನಿನ್ನ ತಂದೆ ಮಾಡಿದ್ದು ಇಷ್ಟಾದರೂ ನೀನು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಯೋಗ್ಯತೆ ನಿನಗೆ ಇಲ್ಲ ಅಲ್ಲ, ಮತ್ತೆ ತಂದೆ ಬಗ್ಗೆನೇ ಮಾತಾಡ್ತೀಯಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಎಲ್ಲವನ್ನ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಗೌತಮ್ ಅವರು ಕೂಡ ಎಲ್ಲಾ ಪೂಜೆಯನ್ನ ಮುಗಿಸಿಕೊಂಡು ಎಲ್ಲವನ್ನು ಮುಗಿಸಿ ಅವರು ಶಾಂತ ರೀತಿಯಿಂದ ಅಲ್ಲಿಂದ ಕುಟುಂಬಕ್ಕೆ ಹೊರಡ್ತಾರೆ. ಮತ್ತೆ ಭೂಮಿಕಾ ಅವರು ಕೂಡ ಮತ್ತೆ ಅವರೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಮತ್ತೆ ಶಾಂಕುಂತಲ ಅವರು ಕೂಡ ಜಯದೇವ್ ಒಟ್ಟಿಗೆ ಅಲ್ಲಿಂದ ಹೋಗ್ತಾರೆ. ಮತ್ತೆ ಈ ಕಡೆ ಜಯದೇವ್ ಅವರು ಕೂಡ ಶಾಕುಂತಲರು, ಮಾಮ್ ನೋಡ್ದ, ಅವನು ನಿನ್ನ ಮುಂದೆನೆ ಯಾವ ರೀತಿ ಮಾತಾಡ್ದ ಅಂತ ನೀನು ನೋಡ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಜೈ, ನೀನು ಯಾಕಷ್ಟೇ ಕೋಪ ಮಾಡ್ಕೊಳ್ತೀಯ, ನೀನು ಬೇಕಂತಾನೆ ಮೈ ಮೇಲೆ ಎಲ್ಲ ಎಳೆದುಕೊಳ್ತಿದ್ಯಾ, ನಿನಗೆ ಸ್ವಲ್ಪನೂ ತಾಳ್ಮೆ ಇಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯ ಅವರು ಕೂಡ ಹೇಳ್ತಾರೆ, ಮಾಮ್ ಅವನು ನನಗೆ ಯಾವ ರೀತಿ ಎಲ್ಲ ಮಾತಾಡ್ದ, ನೀವು ಅದನ್ನು ನೋಡಿ ಕೂಡ ನನಗೆ ಬೈತಿರಲ್ಲ ಮಾಮ್ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಯಾರಿಗೆ ಬೈಬೇಕು, ಅವನು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದ, ನೀನು ಬೇಕಂತಾನೆ ನಿನ್ನ ಮೈ ಮೇಲೆ ಎಲ್ಲ ಎಳೆದುಕೊಂಡು ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ಇರುವಾಗಲೇ ನೀನೆಲ್ಲ ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ತಾ ಇದೆಯಲ್ಲ, ನನಗೆ ನಿನ್ನಿಂದ ಸಾಕಾಗಿ ಹೋಗಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಕೂಡ, ಮಾಮ್ ನೀನು ಅವನ ಬಗ್ಗೆ ಏನು ಚಿಂತೆ ಮಾಡಬೇಡ, ನಾನು ಅವನನ್ನು ಹೇಗೆ ಈ ಭೂಮಿ ಮೇಲೆ ಇಡ್ದಂಗೆ ಮಾಡ್ತೀನೋ ನೋಡ್ತಾ ಇರು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಶಕುಂತಲ ಅವರು, ನೀನು ಹುಷಾರಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೊ, ನೀನು ಯಾವುದೇ ಕೆಲಸವನ್ನು ನೀನು ಎಡವಟ್ಟಿನಲ್ಲಿ ಮಾಡ್ಕೋಬೇಡ, ಮತ್ತು ನೀನೇ ಈ ಭೂಮಿ ಮೇಲೆ ಇಳ್ದಂಗೆ ಆಗೋಗ್ತೀಯ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅದು ಸಾಧ್ಯವಿಲ್ಲದ ಮಾತು ಮಾಮ್ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಶಕುಂತಲ ಅವರು ಕೂಡ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ಮತ್ತೆ ಕುಟುಂಬದ ಪ್ರತಿಯೊಬ್ಬರು ಕೂಡ ಇಲ್ಲಿ ಬೇಜಾರಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.